ಹಾಯ್ ಫ್ರೆಂಡ್ಸ್, ಗುರುವಾರದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ರಾಯರ ಮನೇಲಿ ಪೂಜೆನ ಮುಗಿಸ್ಕೊಂಡು ರಾಯರ ಮಠಕ್ಕೆ, ಜಯನಗರದಲ್ಲಿರುವಂಥ ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಹೆಂಗೆ ಹೋಗೋಣ ಅಂದರೆ 9 ವಾರ ಪಾದಯಾತ್ರೆ ಮಾಡೋಣ ಇಲ್ಲಿಂದ, ನಮ್ಮ ಮನೆಯಿಂದ, ಅಂದರೆ ರಾಯಸಂದ್ರದಿಂದ ಜಯನಗರದಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ನಾನಿಲ್ಲಿ ಬರೀ ಕಾಲಲ್ಲೇ ಸ್ಟಾರ್ಟ್ ಮಾಡಿದೆ. ಅಂದರೆ ನಾವು ಏನು ಅಂದ್ಕೊಂಡಿದ್ವಿ ಅಂದರೆ ತುಂಬಾ ಕಷ್ಟ ಇದೆ ಪಾದಯಾತ್ರೆ ಮಾಡೋದು. ಹೊಸರೋಡು ರೀಚ್ ಆದ್ವಿ, ನಡ್ಕೊಂಡೇ ಹೋದೆ. ಅಂದರೆ ಬಿಸಿಲು ಅಂದರೆ ಅಷ್ಟೊಂದು ಬಿಸಿಲಿರಲಿಲ್ಲ, ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ಟಾರ್ಟ್ ಆಯಿತು. ಅಂದರೂ ತುಂಬಾ ಕಷ್ಟ ಆಯಿತು, ಏನು ಟಿಫನ್ನು ಮಾಡಿರಲಿಲ್ಲ. ಅಂದರೆ ಟೈಮಿಂಗ್ಸು ಕೂಡ ಗೊತ್ತಿರಲಿಲ್ಲ ಎಷ್ಟು ಅವರ್ಗಳು ಆಗುತ್ತೆ ಅಂತ ಅಂದ್ಬಿಟ್ಟು. ಅಂದರೂ ತುಂಬಾ ಕಷ್ಟಪಟ್ವಿ ಇವತ್ತು. ನೋಡಿ, ಬೊಮ್ಮನಹಳ್ಳಿ ಕಾಣಿಸ್ತಾ ಇರ್ಬೋದು, ಇದು ಬೊಮ್ಮನಹಳ್ಳಿ. ಅಂದರೆ ನಾವು ಯಾಕೆ ಈ ನಿರ್ಧಾರನ ತಗೊಂಡಿದ್ದೀವಿ ಅಂದರೆ, ನಮ್ಮ ಉದ್ದೇಶ ಆ ರೀತಿ ಇದೆ. ನಾವು ರಾಯರಲ್ಲಿ ಸಂಕಲ್ಪ ಮಾಡಿದ್ದೀವಿ. ನನ್ನ ಈ ಉದ್ದೇಶ ಏನಾದರೂ ಅದೇ ನೆರವೇರೋಕ್ಕೂ ಮುಂಚೆ 9 ವಾರ ನಾನು ಗುರುವಾರ ಪಾದಯಾತ್ರೆ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ಮುಗಿದ್ಕೊಂಡಿದ್ದೀನಿ. ಅದೇ ರೀತಿ ಉದ್ದೇಶ ಕೂಡ ತುಂಬ ದೊಡ್ಡದಾಗೇ ಇದೆ. ಅದಕ್ಕೆ ಇದು ಸ್ವಲ್ಪ ದೊಡ್ಡ ಮಟ್ಟದ ಒಂದು ಸಂಕಲ್ಪನೆ. ಜನ ಎಲ್ಲ ತುಂಬ ಜನ ನೋಡ್ತಾಯಿದ್ರು ನಮ್ಮನ್ನು. ಅಂದರೆ ಬರಿಗಾಲಲ್ಲಿದ್ದೀವಿ, ಇದೇನಪ್ಪ ನಡೀತಾನೆ ಇದ್ದಾರೆ ಎಷ್ಟು ದೂರ ಅಂತ. ಆಟೋದವರೆಲ್ಲ ಮೇಡಮ್ ಎಲ್ಲಿಗೆ ಅಂತ ಕೇಳ್ತಾನೆ ಇದ್ದರು. ನಾವು ಏನೂ ಹೇಳಿಲ್ಲ, ನನ್ನ ಪಾಡಿಗೆ ನಾವು ಹೋಗ್ತಾ ಸಿಲ್ಕ್ ಬೋರ್ಡು ಫ್ರೆಂಡ್ಸ್, ಇದು ಅಂದರೆ ನಾವು ಇಷ್ಟು ದೂರ ನಡಿತೀವಿ ಅಂತ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೂ ಟಯರ್ಡ್ ಅಂತೂ ಆಗ್ತಾನೆ ಇತ್ತು. ಸಿಲ್ಕ್ ಬೋರ್ಡು BTMವರೆಗೂ ಬಂದ್ವಿ. ಅಲ್ಲಿ ತುಂಬಾ ಟಯರ್ಡ್ ಆಯಿತು. ಅಲ್ಲಿ ಒಂದು 5 ನಿಮಿಷ ಕಬ್ಬಿನ ಜ್ಯೂಸು, ಟಿಫನ್ ಏನೂ ಮಾಡಿರಲಿಲ್ಲ, ಕಬ್ಬಿನ ಜ್ಯೂಸ್ ಏನೋ ಕುಡಿದು ಮುಂದಕ್ಕೆ ಹೊರಟ್ವಿ. ಆದರೆ ದೇವ್ರ ಹತ್ರ ವ್ರತಗಳು ಮಾಡ್ತಾರೆ, ಬೇರೆ ಬೇರೆ ರೀತಿ ವ್ರತ ಮಾಡ್ತಾರೆ. ಬಟ್ ಈ ರೀತಿ ಯಾರೂ ಅಂದ್ಕೊಂಡಿರಲ್ಲ ಅನ್ಕೊತೀನಿ. ಅಂದರೆ ಒಂದೊಂದು ಸತಿ ಅನಿಸುತ್ತೆ, ನಾನು ಯಾಕಪ್ಪ ಇಷ್ಟು ದೊಡ್ಡ ಇದು ನಿರ್ಧಾರ ತೊಗೊಂಡಿದ್ದೀನಿ, ಯಾಕೆ ಈ ಥರ ಇಷ್ಟು ಕಷ್ಟವಾಗಿರುವಂಥ ಇದು ವ್ರತನ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡೆ. ಆದರೂ ಕೂಡ ಅಂದರೆ ನನ್ನ ಪರಿಸ್ಥಿತಿ, ಅಂದರೆ ನನ್ನ ಇದರಲ್ಲಿ ಇದೇನು ದೊಡ್ಡ ಇದಲ್ಲ. ಯಾಕಂದರೆ ಎಷ್ಟು ಕಷ್ಟಪಡ್ತೀವೋ ನಾಳೆ ದಿನ ಅಷ್ಟೇ ಪ್ರತಿಫಲ ಇದೆ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಇದು ಮಾಡಿದ್ವಿ. ಇಲ್ಲೇ ಜ್ಯೂಸ್ ಕುಡಿದು ಕೂತ್ಕೊಂಡೆ ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಕೂತ್ಕೊಂಡ್ವಿ. ಅಂದರೆ ಇಲ್ಲಿಂದನೇ ಸ್ಟಾರ್ಟ್ ಆಯಿತು ಸ್ವಲ್ಪ ಟಯರ್ಡ್ ಆಗೋದು. ಆದರೂ ಇಲ್ಲಿವರೆಗೂ BTMವರೆಗೂ ರೀಚ್ ಆದ್ವಿ. ಹೆಂಗೆ ಬಂದ್ವೋ ಅಂತಲೂ ನನ್ನ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಈ ರೀತಿ ನಾವು ಅಂದ್ಕೊತೀವಿ, ಈ ರೀತಿ ಬರ್ತೀವಿ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ರಾಯರ ಮಠ ಸಿಕ್ತು. ಬಂದ್ವಿ, ಅಲ್ಲಿಂದ BTMಯಿಂದ ಜಯನಗರಕ್ಕೆ ಬಂದ್ವಿ. ಬಟ್ ಬರೋಷ್ಟೊತ್ತಿಗೆ 10 ನಿಮಿಷ ಆಗಿತ್ತು ಕ್ಲೋಸ್ ಆಗಿ. ನಾವು 11:36 ಬಿಟ್ಟಿದ್ದು ಮನೆ, 2:40 ಬಂದ್ವಿ. ಬಟ್ ಆದರೆ ದರ್ಶನ ಸಿಕ್ಕಿಲ್ಲ. ಅಂದರೂ ಪರವಾಗಿಲ್ಲ, ನಾನು ರಾಯರ ಮಠ ರೀಚ್ ಆದೆ. ಅಂದರೆ ಇವತ್ತಿನ ಗುರುವಾರದ ಏನು ಸಂಕಲ್ಪ ನಾನು ರಾಯರ ಹತ್ರ ಏನು ಮಾಡ್ಕೊಂಡಿದ್ನೋ ಅದನ್ನು ನಾನು ಯಶಸ್ವಿಯಾಗಿ ಮುಗಿಸ್ದೆ. ಬಟ್ ಆದರೂ ರಾಯರ ಮಠ ತಲುಪಿದ್ದೀನಲ್ವ, ಯಾಕಂದರೆ ನಮಗೆ 1 ಕಿಲೋಮೀಟ್ರ್ ನಡೆಯೋದು ಕಷ್ಟ, ಅಂಥದ್ರಲ್ಲಿ ಇಷ್ಟು ಕಿಲೋಮೀಟರ್ ನಡೆದು ನಾನು ಇದು ಮಾಡಿದ್ದೀನಿ. 20 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಮನೆಯಿಂದ ಅಲ್ಲಿಗೆ. ನನಗೆ ತುಂಬ ಸ್ವಲ್ಪ ಖುಷಿ ಆಯಿತು. ಬಟ್ ಆದರೆ ರಾಯರ ದರ್ಶನ ಒಳಗಡೆ ರಾಯ ದರ್ಶನ